ಓಹೋ ಹೇಳ್ದಾಗ ಮಾಡಿದ್ರೆ ನಿಂಗೆ ಅಸಲು ಅಷ್ಟೇ ಸಿಗುತ್ತೆ, ಇಲ್ಲಾಂದ್ರೆ ಬಡ್ಡಿ ಸೇರ್ ಸಿಗುತ್ತೆ. ಹೋಗೋ ನನ್ ಕೈ ಕೆಲ್ಸ ಕೊಡ್ಬೇಡ. ಕೈ ಮಾತ್ರ ಅಲ್ಲ, ಟಿಪ್ಪರ್ ಜೊತೆಗೆ ಈ ಬಾಡಿನ ಪೀಸ್ ಪೀಸ್ ಮಾಡಿನೇ ನಾವಿಲ್ಲಿಂದ ಹೋಗೋದು. ಸ್ವಲ್ಪ ಕೊಡಿ. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಇವ್ರು ಏನ್ ಮಾತಾಡ್ತಿದಾರೋ? ಹಾಗಾದ್ರೆ ಮೊದ್ಲು ಬಡ್ಡಿ ಕೊಟ್ಬಿಡು. ಅಷ್ಟೇ, ಬಡ್ಡಿ ಕೊಟ್ಟಾಯ್ತು. ಈಗ ಅಸ್ಲಿ ಏನ್ ಕೊಟ್ಟವನ ಅಂತ ಹೇಳು, ಹಂಗೆ ವಾಪಸ್ ಕೊಟ್ಬಿಡ್ತೀನಿ. ಬಲ್ಗೈ ಹಿಡ್ಕೊಂಡು ತಿರ್ಚಿ ಆ ಕೈನ ಅಗ್ರಿಮೆಂಟ್ ಕೊಡ್ತೇನೆ. ಎಲ್ಲಿಟ್ಕೊಂಡಿದ್ದ ನೋಡಪ್ಪ. ನನ್ಗಿರೋದು ಒಬ್ನೇ ಅಪ್ಪ ಅಲ್ವಾ ಟಿಪ್ಪರು? ಎಲ್ರ ಅಪ್ಪನ್ ಜೊತೆ ಆಟ ಆಡೋ ತರ ನಮ್ಮ ಅಪ್ಪನ ಜೊತೆ ಆಟ ಆಡಕ್ ಬಂದ್ರೆ ನಿಮ್ಮ ಅಪ್ಪ ಅವ್ರ ಅಪ್ಪನ್ಗೆ ಕಂಪ್ಲೇಂಟ್ ಮಾಡ್ಬಿಡ್ತೀನಿ. ತಗೊಂಡ್ ಹೇಳ್ಕೊ. ಮಲ್ಕೊಂಡು ಹೋಗುತ್ತೆ. ತಗೊಳ್ಳಿ. ಇದೇನು ಅಂತ ನಿಮಗೆ ಗೊತ್ತಾ? ಇಲ್ಲ. ಟಿಪ್ಪರ್ ವಾಸು ಬಲವಂತದಿಂದ ನಿಮ್ ಕೈಯಲ್ಲಿ ಸೈನ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್. ಅದು ಹೇಗ್ ನಿನ್ ಕೈಗೆ ಬಂತು? ಅದೇ ಅದ್ಭುತ. ಟಿಪ್ಪರ್ ವಾಸುಗೆ ಯಾಕೋ ದಿಢೀರ್ ಅಂತ ಬೇಜಾರಾಗ್ಬಿಡ್ತು. ಏನೋ ಕೊರ್ಗ? ಅದೇ ನಾನ್ ಮಾಡಿದ್ದು ತಪ್ಪು ಅಂತ ಹೇಳಿ ನನ್ನ ಹತ್ರ ಬಂದು ಕ್ಷಮೆ ಕೇಳ್ದ. ಅಂದ್ರೆ ಅವನು ಚರ್ಚ್ಗೆ ಹೋದ್ನಾ? ಏನಂದ್ರೆ ಹೋಗ್ದೇ ಇರ್ತಾನ. ಚೆನ್ನಾಗಿ ಪ್ರೇಯರ್ ಮಾಡ್ಕೊಂಡೇ ಬಂದಿದ್ದ. ಮನ್ಸ್ಗೆ ತುಂಬಾ ಬೇಜಾರಾಗಿರೋದ್ರಿಂದನೇ ಈ ಕಡೆ ಬರೋದಿಕ್ಕಾಗ್ಲಿಲ್ಲ ಅಂತ ಹೇಳಿ ನನ್ನ ಬಿಗ್ಗಿಯಾಗಿ ತಪ್ಕೊಂಡು ಒಳಗ್ ಶುರು ಮಾಡ್ಬಿಟ್ಟ. ನಿಧಾನಕ್ಕೆ. ಟಿಪ್ಪರ್ ಯಾಕೆ ಪಂಚರ್ ಆಗಿ ಬತ್ತವನಲ್ಲ ಹಾಗಂತ ಅನ್ಕೋತೀನಿ. ಇವನ್ ಹೇಗ್ ಈ ತರ ಪಂಚರ್ ಆದ? ಸ್ವಲ್ಪ ದ್ರಾಕ್ಷಿ ತಗೊಳ್ಳ, ಆಪಲ್ ಖಾಲಿಯಾಗಿದೆ. ನಿಧಾನಕ್ಕೆ.